ಕರಾವಳಿ ಹಿಂದೂಗಳ ಭದ್ರಕೋಟೆ. ಕೋಮು ಸಂಘರ್ಷಗಳ ಹಡೆಪಟ್ಟಿಯನ್ನ ಕಟ್ಟಿಕೊಂಡಂತ ಈ ನಾಡಲ್ಲಿ ಇದೀಗ ಸೌಹಾರ್ದದ ಸಂದೇಶ ಸಾರಲಾಗ್ತಾ ಇದೆ. ಸರ್ವಧರ್ಮೀಯರು ಒಂದಾಗಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತ ಸಂದೇಶವನ್ನ ರವಾನಿಸಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಬದ್ರಿಯಾ ಜುಮ್ಮಾ ಮಸೀದಿ ಪುನರ್ ನಿರ್ಮಾಣ. ಮಸೀದಿ ಪ್ರವೇಶಕ್ಕೆ ಸರ್ವಧರ್ಮೀಯರಿಗೆ ಅವಕಾಶ. ಉಡುಪಿ ಜಿಲ್ಲೆಯ ಮಲ್ಲಾರ್ ಮಜೂರ್ನಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿ ಪುನರ್ ನಿರ್ಮಾಣವಾಗಿದೆ. ವಿಶೇಷ ಅಂದ್ರೆ ಸರ್ವಧರ್ಮದ ಜನರಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಧರ್ಮ ಜಾತಿ ಎಂಬ ತಾರತಮ್ಯವಿಲ್ಲದೆ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ. ಇಂಡೋ ಶೈಲಿಯಲ್ಲಿ ಕಾಷ್ಟ ಕೆತ್ತನೆಯ ಸೊಗಡಿನಿಂದ ಮಸೀದಿ ನಿರ್ಮಾಣಗೊಂಡಿದೆ. ಹೊರಾಂಗಣ ಒಳಾಂಗಣದ ಅಂದವು ಕೂಡ ನೋಡುಗರನ್ನು ಆಕರ್ಷಣೆ ಮಾಡ್ತಾ ಇದೆ. ಇಲ್ಲಿಯ ಊರು ಒಂದು ಸೌಹಾರ್ದತೆಗೆ ಹೆಸರಾಂತ ಊರು. ಮಜೂರು ಅನ್ನೋದು ಅಂದ್ರೆ ಒಂದು ಸೌಹಾರ್ದತೆ, ಅಣ್ಣ ತಮ್ಮಂದಿರು ಹೇಗಿರ್ತಾರೆ ಅನ್ನೋ ರೀತಿಯಲ್ಲಿ ಯಾವುದೇ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟು ಇಲ್ಲಿ ಪ್ರದರ್ಶನ ಮಾಡುವಂತದ್ದು. ಇಲ್ಲಿಯ ದೇವಸ್ಥಾನ ಇರಬಹುದು, ಇಲ್ಲಿಯ ಚರ್ಚ್ ಇರಬಹುದು, ಇಲ್ಲಿಯ ಮಸೀದಿ ಇರಬಹುದು, ಒಂದು ಉತ್ತಮವಾಗಿ ಬೆಳವಣಿಗೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರವರ ಧರ್ಮವನ್ನು ಅವರು ಪಾಲಿಸಿ ಇನ್ನೊಂದು ಧರ್ಮವನ್ನು ಅವರು ಗೌರವಿಸುವಂತದ್ದು ಈ ಭಾಗದಲ್ಲಿ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಕಾಪು ತಾಲೂಕಿನ ಉಡುಪಿ ಜಿಲ್ಲೆಯ ಅಲ್ಲಿ ಇರುವಂತಹ ಈ ಮಸೀದಿ ಸೌಹಾರ್ದಕ್ಕೆ ಒಂದು ಈ ಹಿಂದೆನೇ ಸಾಕ್ಷಿಯಾಗಿತ್ತು. ಮಸೀದಿ ಒಳಗಡೆ ಸಾಗುವನಿ ಮರದ ಕೆತ್ತನೆ ಅದ್ಭುತವಾಗಿದೆ. ಶಿಲ್ಪಿ ಹರೀಶ್ ಆಚಾರ್ಯ ಕಾಷ್ಟ ಕಲಾಕೃತಿ ಕೆತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಸೀದಿ ಕಾಮಗಾರಿ ಸಂಪೂರ್ಣಗೊಳ್ಳಲಿದ್ದು ಸರ್ವಧರ್ಮೀಯರಿಗೂ ಕೂಡ ಮಸೀದಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕೋಮು ಸೌಹಾರ್ದತೆ ಮೂಡಿಸಲು ಬದ್ರಿಯಾ ಜುಮ್ಮಾ ಮಸೀದಿ ಈ ತೀರ್ಮಾನವನ್ನು ಕೈಗೊಂಡಿದೆ. 5-6 ವರ್ಷ ಮುಂಚೆ ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಾವು ಒಳಗಿನ ಇಂಟೀರಿಯರ್ ಡಿಸೈನ್ ಎಲ್ಲ ಕೆತ್ತನೆ ಕೆಲಸ ಎಲ್ಲ ಮಾಡಿದ್ದೇವೆ. ಅದೇ ರೀತಿ ಈಗಿನ ಅಧ್ಯಕ್ಷರಾದಂತಹ ಫಾರೂಕ್ ರವರು ಹೊಸತೊಂದು ಅಂದ್ರೆ ಮೇನ್ ಡೋರ್ ಎಲ್ಲ ಬಾಕಿ ಇತ್ತು, ಕೆಲಸ ಕಾರ್ಯಗಳೆಲ್ಲ ಅದನ್ನ ನೂತನವಾಗಿ ಅಂದ್ರೆ ಇರಾನಿ ಶೈಲಿಯಲ್ಲಿ ಮಾಡಲಿಕ್ಕೆ ಡಿಸೈನ್ ಎಲ್ಲ ಕಳಿಸಿದ್ರು. ಅದೇ ರೀತಿ ನಾವು 14 ಫೀಟ್ ಎತ್ತರ 12 ಫೀಟ್ ಅಗಲ ಇದೆ, ಅದು ಇರಾನಿ ಶೈಲಿಯಲ್ಲಿ ಸಾಗುವಾನಿ ಮರದಲ್ಲಿ ಎಲ್ಲ ಕೆತ್ತನೆ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ್ರು. ಕೋಮು ಸಂಘರ್ಷಕ್ಕೆ ನೆತ್ತರು ಹರಿಯುತ್ತಿದ್ದ ನಾಡಿನಲ್ಲಿ ಇದೀಗ ಸೌಹಾರ್ದತೆ ಮೂಡಿಸುವ ಪ್ರಯತ್ನ ನಡೀತಾ ಇದೆ. ಸಕಲ ಧರ್ಮೀಯರು ಒಂದಾಗಿ ನಾವೆಲ್ಲ ಭಾರತೀಯರು ಎಂಬ ಒಗ್ಗಟ್ಟಿನ ಮಂತ್ರವನ್ನು ಸಾರ್ತಾ ಇದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ಹಿಂದೂಗಳ ಭದ್ರಕೋಟೆ. ಕೋಮು ಸಂಘರ್ಷಗಳ ಹಡೆಪಟ್ಟಿಯನ್ನ ಕಟ್ಟಿಕೊಂಡಂತ ಈ ನಾಡಲ್ಲಿ ಇದೀಗ ಸೌಹಾರ್ದದ ಸಂದೇಶ ಸಾರಲಾಗ್ತಾ ಇದೆ. ಸರ್ವಧರ್ಮೀಯರು ಒಂದಾಗಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತ ಸಂದೇಶವನ್ನ ರವಾನಿಸಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಬದ್ರಿಯಾ ಜುಮ್ಮಾ ಮಸೀದಿ ಪುನರ್ ನಿರ್ಮಾಣ. ಮಸೀದಿ ಪ್ರವೇಶಕ್ಕೆ ಸರ್ವಧರ್ಮೀಯರಿಗೆ ಅವಕಾಶ. ಉಡುಪಿ ಜಿಲ್ಲೆಯ ಮಲ್ಲಾರ್ ಮಜೂರ್ನಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿ ಪುನರ್ ನಿರ್ಮಾಣವಾಗಿದೆ. ವಿಶೇಷ ಅಂದ್ರೆ ಸರ್ವಧರ್ಮದ ಜನರಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಧರ್ಮ ಜಾತಿ ಎಂಬ ತಾರತಮ್ಯವಿಲ್ಲದೆ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ. ಇಂಡೋ ಶೈಲಿಯಲ್ಲಿ ಕಾಷ್ಟ ಕೆತ್ತನೆಯ ಸೊಗಡಿನಿಂದ ಮಸೀದಿ ನಿರ್ಮಾಣಗೊಂಡಿದೆ. ಹೊರಾಂಗಣ ಒಳಾಂಗಣದ ಅಂದವು ಕೂಡ ನೋಡುಗರನ್ನು ಆಕರ್ಷಣೆ ಮಾಡ್ತಾ ಇದೆ. ಇಲ್ಲಿಯ ಊರು ಒಂದು ಸೌಹಾರ್ದತೆಗೆ ಹೆಸರಾಂತ ಊರು. ಮಜೂರು ಅನ್ನೋದು ಅಂದ್ರೆ ಒಂದು ಸೌಹಾರ್ದತೆ, ಅಣ್ಣ ತಮ್ಮಂದಿರು ಹೇಗಿರ್ತಾರೆ ಅನ್ನೋ ರೀತಿಯಲ್ಲಿ ಯಾವುದೇ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟು ಇಲ್ಲಿ ಪ್ರದರ್ಶನ ಮಾಡುವಂತದ್ದು. ಇಲ್ಲಿಯ ದೇವಸ್ಥಾನ ಇರಬಹುದು, ಇಲ್ಲಿಯ ಚರ್ಚ್ ಇರಬಹುದು, ಇಲ್ಲಿಯ ಮಸೀದಿ ಇರಬಹುದು, ಒಂದು ಉತ್ತಮವಾಗಿ ಬೆಳವಣಿಗೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರವರ ಧರ್ಮವನ್ನು ಅವರು ಪಾಲಿಸಿ ಇನ್ನೊಂದು ಧರ್ಮವನ್ನು ಅವರು ಗೌರವಿಸುವಂತದ್ದು ಈ ಭಾಗದಲ್ಲಿ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಕಾಪು ತಾಲೂಕಿನ ಉಡುಪಿ ಜಿಲ್ಲೆಯ ಅಲ್ಲಿ ಇರುವಂತಹ ಈ ಮಸೀದಿ ಸೌಹಾರ್ದಕ್ಕೆ ಒಂದು ಈ ಹಿಂದೆನೇ ಸಾಕ್ಷಿಯಾಗಿತ್ತು. ಮಸೀದಿ ಒಳಗಡೆ ಸಾಗುವನಿ ಮರದ ಕೆತ್ತನೆ ಅದ್ಭುತವಾಗಿದೆ. ಶಿಲ್ಪಿ ಹರೀಶ್ ಆಚಾರ್ಯ ಕಾಷ್ಟ ಕಲಾಕೃತಿ ಕೆತ್ತಿದ್ದಾರೆ.
ಇನ್ನೇನು ಕೆಲವೇ ದಿನಗಳಲ್ಲಿ ಮಸೀದಿ ಕಾಮಗಾರಿ ಸಂಪೂರ್ಣಗೊಳ್ಳಲಿದ್ದು ಸರ್ವಧರ್ಮೀಯರಿಗೂ ಕೂಡ ಮಸೀದಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕೋಮು ಸೌಹಾರ್ದತೆ ಮೂಡಿಸಲು ಬದ್ರಿಯಾ ಜುಮ್ಮಾ ಮಸೀದಿ ಈ ತೀರ್ಮಾನವನ್ನು ಕೈಗೊಂಡಿದೆ. 5-6 ವರ್ಷ ಮುಂಚೆ ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಾವು ಒಳಗಿನ ಇಂಟೀರಿಯರ್ ಡಿಸೈನ್ ಎಲ್ಲ ಕೆತ್ತನೆ ಕೆಲಸ ಎಲ್ಲ ಮಾಡಿದ್ದೇವೆ. ಅದೇ ರೀತಿ ಈಗಿನ ಅಧ್ಯಕ್ಷರಾದಂತಹ ಫಾರೂಕ್ ರವರು ಹೊಸತೊಂದು ಅಂದ್ರೆ ಮೇನ್ ಡೋರ್ ಎಲ್ಲ ಬಾಕಿ ಇತ್ತು, ಕೆಲಸ ಕಾರ್ಯಗಳೆಲ್ಲ ಅದನ್ನ ನೂತನವಾಗಿ ಅಂದ್ರೆ ಇರಾನಿ ಶೈಲಿಯಲ್ಲಿ ಮಾಡಲಿಕ್ಕೆ ಡಿಸೈನ್ ಎಲ್ಲ ಕಳಿಸಿದ್ರು. ಅದೇ ರೀತಿ ನಾವು 14 ಫೀಟ್ ಎತ್ತರ 12 ಫೀಟ್ ಅಗಲ ಇದೆ, ಅದು ಇರಾನಿ ಶೈಲಿಯಲ್ಲಿ ಸಾಗುವಾನಿ ಮರದಲ್ಲಿ ಎಲ್ಲ ಕೆತ್ತನೆ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದೆ. ಕೋಮು ಸಂಘರ್ಷಕ್ಕೆ ನೆತ್ತರು ಹರಿಯುತ್ತಿದ್ದ ನಾಡಿನಲ್ಲಿ ಇದೀಗ ಸೌಹಾರ್ದತೆ ಮೂಡಿಸುವ ಪ್ರಯತ್ನ ನಡೀತಾ ಇದೆ. ಸಕಲ ಧರ್ಮೀಯರು ಒಂದಾಗಿ ನಾವೆಲ್ಲ ಭಾರತೀಯರು ಎಂಬ ಒಗ್ಗಟ್ಟಿನ ಮಂತ್ರವನ್ನು ಸಾರ್ತಾ ಇದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ಹಿಂದೂಗಳ ಭದ್ರಕೋಟೆ. ಕೋಮು ಸಂಘರ್ಷಗಳ ಹಡೆಪಟ್ಟಿಯನ್ನ ಕಟ್ಟಿಕೊಂಡಂತ ಈ ನಾಡಲ್ಲಿ ಇದೀಗ ಸೌಹಾರ್ದದ ಸಂದೇಶ ಸಾರಲಾಗ್ತಾ ಇದೆ. ಸರ್ವಧರ್ಮೀಯರು ಒಂದಾಗಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತ ಸಂದೇಶವನ್ನ ರವಾನಿಸಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಬದ್ರಿಯಾ ಜುಮ್ಮಾ ಮಸೀದಿ ಪುನರ್ ನಿರ್ಮಾಣ. ಮಸೀದಿ ಪ್ರವೇಶಕ್ಕೆ ಸರ್ವಧರ್ಮೀಯರಿಗೆ ಅವಕಾಶ. ಉಡುಪಿ ಜಿಲ್ಲೆಯ ಮಲ್ಲಾರ್ ಮಜೂರ್ನಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿ ಪುನರ್ ನಿರ್ಮಾಣವಾಗಿದೆ. ವಿಶೇಷ ಅಂದ್ರೆ ಸರ್ವಧರ್ಮದ ಜನರಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಧರ್ಮ ಜಾತಿ ಎಂಬ ತಾರತಮ್ಯವಿಲ್ಲದೆ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ. ಇಂಡೋ ಶೈಲಿಯಲ್ಲಿ ಕಾಷ್ಟ ಕೆತ್ತನೆಯ ಸೊಗಡಿನಿಂದ ಮಸೀದಿ ನಿರ್ಮಾಣಗೊಂಡಿದೆ. ಹೊರಾಂಗಣ ಒಳಾಂಗಣದ ಅಂದವು ಕೂಡ ನೋಡುಗರನ್ನು ಆಕರ್ಷಣೆ ಮಾಡ್ತಾ ಇದೆ. ಇಲ್ಲಿಯ ಊರು ಒಂದು ಸೌಹಾರ್ದತೆಗೆ ಹೆಸರಾಂತ ಊರು. ಮಜೂರು ಅನ್ನೋದು ಅಂದ್ರೆ ಒಂದು ಸೌಹಾರ್ದತೆ, ಅಣ್ಣ ತಮ್ಮಂದಿರು ಹೇಗಿರ್ತಾರೆ ಅನ್ನೋ ರೀತಿಯಲ್ಲಿ ಯಾವುದೇ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟು ಇಲ್ಲಿ ಪ್ರದರ್ಶನ ಮಾಡುವಂತದ್ದು. ಇಲ್ಲಿಯ ದೇವಸ್ಥಾನ ಇರ್ಬೋದು, ಇಲ್ಲಿಯ ಚರ್ಚ್ ಇರ್ಬೋದು, ಇಲ್ಲಿಯ ಮಸೀದಿ ಇರ್ಬೋದು, ಒಂದು ಉತ್ತಮವಾಗಿ ಬೆಳವಣಿಗೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರವರ ಧರ್ಮವನ್ನು ಅವರು ಪಾಲಿಸಿ ಇನ್ನೊಂದು ಧರ್ಮವನ್ನು ಅವರು ಗೌರವಿಸುವಂತದ್ದು ಈ ಭಾಗದಲ್ಲಿ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಕಾಪು ತಾಲೂಕಿನ ಉಡುಪಿ ಜಿಲ್ಲೆಯ ಅಲ್ಲಿ ಇರುವಂತಹ ಈ ಮಸೀದಿ ಸೌಹಾರ್ದಕ್ಕೆ ಒಂದು ಈ ಹಿಂದೆನೇ ಸಾಕ್ಷಿಯಾಗಿತ್ತು. ಮಸೀದಿ ಒಳಗಡೆ ಸಾಗುವನಿ ಮರದ ಕೆತ್ತನೆ ಅದ್ಭುತವಾಗಿದೆ. ಶಿಲ್ಪಿ ಹರೀಶ್ ಆಚಾರ್ಯ ಕಾಷ್ಟ ಕಲಾಕೃತಿ ಕೆತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಸೀದಿ ಕಾಮಗಾರಿ ಸಂಪೂರ್ಣಗೊಳ್ಳಲಿದ್ದು ಸರ್ವಧರ್ಮೀಯರಿಗೂ ಕೂಡ ಮಸೀದಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕೋಮು ಸೌಹಾರ್ದತೆ ಮೂಡಿಸಲು ಬದ್ರಿಯಾ ಜುಮ್ಮಾ ಮಸೀದಿ ಈ ತೀರ್ಮಾನವನ್ನು ಕೈಗೊಂಡಿದೆ. 5-6 ವರ್ಷ ಮುಂಚೆ ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಾವು ಒಳಗಿನ ಇಂಟೀರಿಯರ್ ಡಿಸೈನ್